ದಕ್ಷಿಣ ಆಫ್ರಿಕಾದ ಫುಟ್ಬಾಲ್ ತಂಡ 2026ರ ಫಿಫಾ ವಿಶ್ವಕಪ್ನಲ್ಲಿ ಇತಿಹಾಸ ನಿರ್ಮಿಸಿದೆ. ಬುಧವಾರ ಎಸ್ಟಾಡಿಯೋ ಮಾಂಟೇರಿಯಲ್ಲಿ ನಡೆದಂತ ರೋಚಕ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾವನ್ನ 1-0 ಅಂತರದ ಗೋಲುಗಳಿಂದ ಮಣಿಸುವ ಮೂಲಕ ಮೊದಲ ಬಾರಿಗೆ ಪಂದ್ಯಾವಳಿಯಲ್ಲಿ ನಾಕ್ಔಟ್ ಹಂತಕ್ಕೆ ಪ್ರವೇಶ ಪಡೆದುಕೊಂಡಿದೆ. ಗ್ರೂಪ್ ಎ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾವನ್ನ ಏಕಪಕ್ಷೀಯವಾಗಿ ಸೋಲಿಸಿದೆ. ದ್ವಿತೀಯಾರ್ಧದಲ್ಲಿ ತಫೇಲೋ ಮಸೇಕೋವ್ರು ಗಳಿಸಿರುವಂತಹ ಏಕೈಕ ಗೋಲು ದಕ್ಷಿಣ ಆಫ್ರಿಕಾಕ್ಕೆ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿತು. ಇದರೊಂದಿಗೆ ತಂಡವು ಗುಂಪಿನಲ್ಲಿ 2ನೇ ಸ್ಥಾನದೊಂದಿಗೆ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹಾಗೆ ಮತ್ತೊಂದೆಡೆ ಸೋಲನ್ನ ಕಂಡಿರುವಂತಹ ಕೊರಿಯಾದ ನಾಕ್ಔಟ್ ಭರವಸೆ ಈಗ ಅನಿಶ್ಚಿತತೆಯಲ್ಲಿರುವಂಥದ್ದು. ಪಂದ್ಯದ ಆರಂಭದಲ್ಲಿಯೇ ದಕ್ಷಿಣ ಆಫ್ರಿಕಾ ತಂಡವು ಕೊರಿಯಾ ಮೇಲೆ ಒತ್ತಡ ಹೇರಿದೆ. ಆದಾಗ್ಯೂ ಕೊರಿಯಾ ಗೋಲ್ ಕೀಪರ್ ಕಿಮ್ ಸೆಯಂಗ್ ಗ್ಯೂ ಅವರು ಆಫ್ರಿಕಾದ ಎಲ್ಲಾ ಪ್ರಯತ್ನಗಳನ್ನ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಮೊದಲಾರ್ಧವು ಗೋಲು ರಹಿತವಾಗಿ ಕೊನೆಗೊಂಡಿದೆ. ದ್ವಿತೀಯಾರ್ಧದಲ್ಲಿ ಕೊರಿಯಾ ಕೋಚ್ ಹ್ಯಾಂಗ್ ಮ್ಯೂಂಗ್ ಬೋ ಅವರು ತಮ್ಮ ಸೂಪರ್ ಸ್ಟಾರ್ ಸನ್ ಹೆಯುಂಗ್ ಅವರ ಸೇರಿದಂತೆ 3 ಪ್ರಮುಖ ಬದಲಾವಣೆಗಳನ್ನ ಮಾಡಿಕೊಂಡ್ರು ಪಂದ್ಯವನ್ನ ಗೆಲ್ಲಲು ಸಾಧ್ಯವಾಗಿಲ್ಲ. ಏತನ್ಮಧ್ಯೆ ಪಂದ್ಯದ ಏಕೈಕ ಮತ್ತು ನಿರ್ಣಾಯಕ ಗೋಲು 63ನೇ ನಿಮಿಷದಲ್ಲಿ ಬಂದಿತು. ದಕ್ಷಿಣ ಆಫ್ರಿಕಾದ ಯುವ ಆಟಗಾರ ತಫೇಲೋ ಮಸೇಕೋ ಚೆಂಡನ್ನ ಹೆಡ್ ಮೂಲಕ ನೆಟ್ಗೆ ತಲುಪಿಸಿ ತಂಡಕ್ಕೆ ಮುನ್ನಡೆಯನ್ನ ತಂದುಕೊಟ್ರು. ಇನ್ನು ದೇಶದಾದ್ಯಂತ ಈಗಾಗಲೇ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.